ಸ್ನೇಹಿತರೆ ನಮಸ್ತೆ. ನ್ಯೂಸ್ 12ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ದೇಗುಲ ದರ್ಶನ ಈ ಹಿಂದೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ವಿ. ಇವತ್ತು ಒಂದು ವಿಶೇಷವಾದಂಥ ಕ್ಷೇತ್ರವನ್ನು ನಾವು ನಿಮಗೆ ಪರಿಚಯ ಮಾಡಿಸ್ಕೊಳ್ಳೋದಿದ್ದೀವಿ. ಅದು ಯಾವುದಂದರೆ ಬೆಂಗಳೂರಿನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವಂಥ ಬೆಂಗಳೂರು ಗ್ರಾಮಾಂತರ ಒಂದು ಭಾಗಕ್ಕೆ ಒಳಪಡುವಂಥ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲದಲ್ಲಿ ಇರುವಂಥ ಈ ಅಜ್ಜನಕಟ್ಟೆ ಅನ್ನುವಂಥ ಈ ಕ್ಷೇತ್ರ ಬಹಳಷ್ಟು ಶಕ್ತಿಯುತ ಕೇಂದ್ರವಾಗಿ ಇವತ್ತು ಬೆಳೀತಾ ಇರುವಂಥದ್ದು. ಇಲ್ಲಿ ಯಲ್ಲಮ್ಮ ದೇವಿಯನ್ನು ಇಲ್ಲಿನ ಭಕ್ತರು ತಲೆ ಮೇಲೆ ಹೊತ್ತು ಆರಾಧನೆ ಮಾಡ್ತಾ ಇರುವಂಥದ್ದು. ಏನಂತಹ ಶಕ್ತಿ ಇದೆ ಅನ್ನುವಂಥ ಎಲ್ಲ ನಿಮ್ಮ ಕುತೂಹಲಕ್ಕೆ ಇವತ್ತು ಉತ್ತರವನ್ನು ನೀಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ, ನೂರಾರು ಜನ ಭಕ್ತರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಕೇವಲ ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಸಿಟಿ ಅಲ್ಲ, ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ, ಅಂದರೆ ಬೇರೆ ರಾಜ್ಯದಿಂದಲೂ ಕೂಡ, ಅಂದರೆ ಒಬ್ಬರು ಭಕ್ತರನ್ನ ನಾನು ಮಾತನಾಡಿಸಿದಾಗ ಬಾಂಬೆಯಿಂದ ಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಹೀಗೆ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು ಒಂದು ಖುಷಿ ವಿಷಯ ಏನಂದರೆ, ನಾವು ಯೂಶಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಆಡಂಬರ ಕಾಣಿಸುತ್ತೆ. ಇಲ್ಲಿ ಏನಂದರೆ ಒಂದು ಏನು ಆಡಂಬರ ಕಾಣೋದೇ ಇಲ್ಲ, ಇಲ್ಲಿ ಭಕ್ತಿ ಭಾವ ಕಾಣುತ್ತೆ. ಎಲ್ಲರ ಒಂದು ಇಲ್ಲಿನ ಭಕ್ತರ ಒಂದು ಮುಖದಲ್ಲಿ ಏನೋ ಒಂದು ನಿರಾಳತೆ ಕಾಣುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಈ ದೇವಸ್ಥಾನ ಏನಿಲ್ಲ, ಅಲ್ಲೊಂದು ಸಣ್ಣದಾಗಿ ಒಂದು ಚಪ್ರದ ರೀತಿ ಒಂದು ಗರಿನಲ್ಲಿ ಕಟ್ಟಿರುವಂಥ ಒಂದು ಚಪ್ರ. ಇಲ್ಲಿ ಒಂದು ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಈ ಏನೋ ಒಂದು ಧ್ವಜಸ್ತಂಭ ಇರುತ್ತೆ, ಇಲ್ಲಿ ಒಂದು ರೀತಿ ಸಿಂಪಲ್ ಆಗಿರುವಂಥದ್ದು. ಸೊ ಹೀಗೆ ಆಡಂಬರ ಎಲ್ಲೂ ನಾವು ಕಾಣೋದೇ ಇಲ್ಲ. ಅಂದರೆ ಈ ನೆಲ ನೋಡಿದ್ರು ನಿಮಗೆ ಆಶ್ಚರ್ಯ ಅನಿಸುತ್ತೆ. ಒಂದು ರೀತಿ ನಾವು ಮಾರ್ಬಲ್ಸ್ ಟೈಲ್ಸಿನ ದೇವಸ್ಥಾನಗಳನ್ನ ಈ ಹಿಂದೆ ಮಾಡಿದ್ದೀವಿ. ಇಲ್ಲಿ ನೋಡಿ ಏನು ಒಂದು ಸಗಣಿಯಿಂದ, ಹಸುವಿನ ಒಂದು ಸಗಣಿಯಿಂದ ಒಂದು ನೆಲವನ್ನು ಸಾರಿಸುವುದು ಅಂದರೆ ಇಲ್ಲಿ ಗ್ರಾಮೀಣ ಸೊಗಡು ಕಾಣುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಆ ಒಂದು ಭಕ್ತಿ ಭಾವ ತುಂಬಿ ತುಳುಕ್ತಾ ಇರುವಂಥದ್ದು. ಅಷ್ಟು ಶಕ್ತಿಯಾಗಿ ಈ ಯಲ್ಲಮ್ಮ ದೇವರು ಇಲ್ಲಿ ಬರುವಂಥ ಎಲ್ಲ ಭಕ್ತರನ್ನು ಹೊರಿತಾ ಇರುವಂಥದ್ದು. ಹಾಗಾದರೆ ಏನಿರ್ಬೋದು ಅಂತಹ ಶಕ್ತಿ? ಬನ್ನಿ, ನಿಮ್ಮ ಎಲ್ಲ ಕುತೂಹಲಕ್ಕೂ ಒಂದು ಉತ್ತರ ಹುಡುಕುವಂಥ ಪ್ರಯತ್ನ ಮಾಡ್ತೀವಿ. ಅಲಂಕಾರ ಬೆಳಿಗ್ಗೆನೆ ಫಸ್ಟ್ ಇಲ್ಲಿ ಪೂಜೆ ಮಾಡ್ಕೊಂಡ್ಮೇಲೆ ಮಾತಾಗಿಗೆ ಪೂಜೆ ಮಾಡ್ಮೇಲೆ ಒಳಗೆ ಪೂಜೆ ಮಾಡ್ಕೊಂಡು ಆಮೇಲೆ ಇಲ್ಲಿ ಪೂಜೆ ವಿಧಾನ ಹೇಗಿರುತ್ತೆ ಅಂದರೆ, ಬೇರೆ ಭಕ್ತರಿಗೆ ಬಂದಾಗ ಆಗಲೇ ನಾವು ನೋಡಿದಾಗ ನಿಂಬೆಹಣ್ಣು ಓಡಿಸಿ ಅವರು ದೃಷ್ಟಿ ತೆಗೆದು ಅದ್ರ ಬಗ್ಗೆ ಎಲ್ಲರಿಗೂ ಏನಕ್ಕೆ ಅದು ಮಾಡೋದಿಲ್ಲ, ಅವ್ರ ಕಷ್ಟಗಳೆಲ್ಲ ಆಗಬೇಕು ಅಂತ ಅನ್ನೋದು ಅದರಿಂದ ತಿಳ್ಕೊಂಡು ಹೋಗಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಎಲ್ಲದೂ ಚೆನ್ನಾಗೂ ಆಗುತ್ತೆ. ಅದರಿಂದ ಬಂದು ಕೇಳ್ಕೊಂಡು ಹೋಗಿ ಇಲ್ಲ ದರ್ಶನ ಮಾಡಿಕೊಂಡು ಮಾತಾಗಿ ಒಳಗಡೆ ಸೌದತ್ತಿ ಇಲ್ಲಿ ಮಾತಂಗಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಒಳಗೆ ಹೋದ್ಮೇಲೆ ಪೂಜೆ ಫಸ್ಟ್ ಪೂಜೆ ಇಲ್ಲಿ ನಮಸ್ಕಾರ ಆದ್ಮೇಲೆ ದೇವರಿಗೆ ಕಾಣಿಕೆ ಕೊಟ್ಟಿರುವಂತದ್ದು ಇದೆಲ್ಲ ಕಾಣಿಕೆ ಅವ್ರ ಇಷ್ಟ ಅಂತ ಅನ್ನೋದು ಅವ್ರವ್ರ ಭಕ್ತಿ ನಮ್ಗೆ ಒಳ್ಳೇದಾಗ್ಬೇಕು ಅನ್ನೋದು ಒಳ್ಳೇದಾಗೈತಿ ಒಳ್ಳೇದಾಗೈತೆ. ಅದರಿಂದ ಇಲ್ಲಿ ಮಾತಂಗಿ ಕಾಣಿಕೆಗಳು ದುಡ್ಡು ಇಲ್ಲಿ ಎಲ್ಲ ಎಷ್ಟು ಪೂಜೆ ಸಂಬಂಧ ಮಾಡಿದ್ರೂ ಇಲ್ಲಿ ಕಾಯಿ ಹೊಡೆದ್ರೂ ಅಮ್ಮ ಒಳಗೆ ಅಮ್ಮಂಗೆ ಎಂಬಿ ಸೇರ್ತದೆ. ಇಲ್ಲಿ ಮಾತಂಗಿಗೆ ಹೋಗಿ ಪೂಜೆ ಮಾಡಿಕೊಂಡು ಹೋದ್ಮೇಲೆ ಅಮ್ಮಗೆ ಎಷ್ಟಾಗದ್ರೂ ಎಲ್ಲಿ ಬಂದ್ರೆ ಇಲ್ಲಿ ಪೂಜೆ
12 ಕನ್ನಡ, ಇದು ಕನ್ನಡಿಗರ ಧ್ವನಿ.